ಇದಕ್ಕೆ ಮೇಲಿದ್ದ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು. ಹಾಗೂ ನನ್ನ ಅಣ್ಣ ತಮ್ಮದರ ತಂದೆ ತಾಯಿಗೆ ನಮಸ್ಕಾರಗಳು. ನಾನು ಮೂಲತಃ ಹುಲಿಯೂರ್ದುರ್ಗ ಅಂತೇಳಿ ಹಳ್ಳಿ. ಅವಾಗ ನಮಗೆ ಎಜುಕೇಷನ್ ಅಂಗನವಾಡಿ, ನಮ್ಮ ತಂದೆ ತಾಯಿ ಏನು ಓದಿರಲಿಲ್ಲ, ಅವ್ರು ಏನು ಓದಿಲ್ಲ. ನಮಗೆ ಯಾವಾಗ ಸ್ಕೂಲಿಗೆ ಕಳಿಸ್ಬೇಕು ಅಂದರೆ ಸ್ಲೇಟು ಬಲ್ಪ ಕೊಡೋರು. ಆಮೇಲೆ ಒಂದೆರಡು ಎಮ್ಮೆ ಇತ್ತು, ಎಮ್ಮೆ ಮೇಯಿಸ್ಕೊಂಬರ್ಬೇಕು, ಎಮ್ಮೆ ಮೇಯಿಸ್ಬೇಕು, ಇಲ್ಲ ಅಂಗನವಾಡಿಯಲ್ಲಿ ಸ್ಲೇಟು ಬಲ್ಪ ಬಲಿಬೇಕು. ನಮ್ಮ ತಂದೆ ತಾಯಿ ಝೀರೋ ಎಜುಕೇಷನ್ ಇಲ್ಲ ಅವಾಗ ಆಗಿನ ಕಾಲದಲ್ಲಿ. ಮತ್ತು ನಾವು ಹೇಗೆ ಓದಿದ್ವಿ ಅಂತ ಹೇಳಿದ್ರೆ, ನನಗೆ 3 ಜನ ಮಾಸ್ಟ್ರು ಇದ್ದರು. ಆ ಮಾಸ್ಟ್ರು ಇನ್ನೇನಾದ್ರು ಮಾಡಿ ಸ್ಲೇಟು ಬಲ್ಪ ಕೊಡಿ ಓದಿಸ್ಬಿಟ್ಟು ಅಂತ ಕಟ್ಟಿ ತೊಗೊಂಡು ಹೊಡೆಯೋರು ಡೈಲಿ. ಆ ಹೊಡ್ತಾ ತೊಗೊಂಡ್ರೆ ನಾನು SSLC ಫಸ್ಟ್ ಕ್ಲಾಸ್ ಬಂದೆ ನಮ್ಮ ತಾಲೂಕಿಗೆ. ಸೊ ಅದೇ ರೀತಿ MBBS ಮೆರಿಟಲ್ ತೊಗೊಂಡೆ, ನೋ ಫೀಸು. MD ಜನರಲ್ ಮೆಡಿಸಿನ್ ಮಾಡಿದೆ ಗೌರ್ಮೆಂಟ್ ಕಾಲೇಜಲ್ಲಿ, ನೋ ಫೀಸು. DM ಕಾರ್ಡಿಯಲ್ಲಿ ಜೈದೇವ್ ಹಾಸ್ಪಿಟಲ್ ಮಾಡಿದೆ, ನೋ ಫೀಸು. ದೇರ್ ಇಸ್ ನೋ ಫೀಸ್. ಸೊ ಹಂಗಾಗಿ ನಮ್ಮ ತಾಯಿ ವರಲಕ್ಷ್ಮಮ್ಮ ಅಂತ ಹೇಳ್ಬಿಟ್ಟು ಆ 3 ಜನ ಮಾಸ್ಟ್ರು ಈಗ ಆಲ್ಮೋಸ್ಟ್ 90 ಒಬ್ಬರಿಗೆ ಇಬ್ಬರಿಗೆ ಬೈಪಾಸ್ ಸರ್ಜರಿ ಮಾಡಿದ್ದೀನಿ, ಒಬ್ಬರಿಗೆ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಹಾಕಿದ್ದೀನಿ, ಒಬ್ಬರು ಪೇಸ್ ಮೇಕರ್ ಹಾಕಿದ್ದೀನಿ. 3 ಜನರು ಜೀವಂತವಾಗಿದ್ದಾರೆ. 3 ಜನರು ಫಾಲೋ ಅಪ್ ಬರ್ತಾರೆ ಹಾಸ್ಪಿಟ್ಲಿಗೆ. ಅದೇ ನನ್ನ ಹಿರಿಮೆ. ನನ್ನ ತಾಯಿ ಹೇಳಿದ್ರಲ್ಲ, ಅವರು ನನಗೆ ಝೀರೋ ಎಜುಕೇಶನ್, ತಂದೆನೂ ಏನು ಕಲಿಸ್ಲಿಲ್ಲ. ಮತ್ತೇನು ಕಲಿಸಿದ್ರು ಹಂಗಾರೆ? ನನಗೆ ಸಂಸ್ಕಾರ ಕಲಿಸಿದ್ರು. ಅದೇ ನನಗೆ ಇವತ್ತಿನ ಮುಂದೆ ನನಗೆ ಬಿಸಿರಬೇಕು. ಅದಕ್ಕೆ 2013 ಏನಾಯಿತು ಅಂತ ಹೇಳಿದ್ರೆ, ಹಾಸ್ಪಿಟ್ಲ ನಾನು OPD ನಲ್ಲಿದ್ದೆ ಜೈದವದಲ್ಲಿ. ಅದಕ್ಕೆ ಮದುವೆಯಾಗಿ 6 ತಿಂಗಳಾಗುತ್ತೆ. ಇಬ್ಬರು ಗಂಡ ಹೆಂಡತಿ ಸುತ್ತಾಕೊಂಡು ನಾನು ಹಾಸ್ಪಿಟ್ಲಿಗೆ ಬರ್ತಾರೆ. ಅವತ್ತು ನಾನು OPD ಡ್ಯೂಟಿ ಇದ್ದೆ. ಅವಾಗ ರೆಕಾರ್ಡ್ಸ್ ಎಲ್ಲ ನೋಡ್ತಾ ಇದ್ದಾಗ ಹಸ್ಬೆಂಡ್ಗೆ 6 ತಿಂಗಳಾಗಿತ್ತು ಮದುವೆಯಾಗಿ, ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಅವನ್ನೆಲ್ಲ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ಅವ್ರಿಗೇನು ಟ್ರೀಟ್ಮೆಂಟ್ ಸಿಗೋದಿಲ್ಲ, ಯಾಕೆ ಟ್ರೀಟ್ಮೆಂಟ್ ಮಾಡಿಲ್ಲ, ಎಲ್ಲ ಕಡೆನೂ ಹೋಗಿರ್ತೆ. ನಿಮಗೆ 3 ಲಕ್ಷ 4 ಲಕ್ಷ 5 ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ. ಅವ್ನ ರೆಕಾರ್ಡ್ಸ್ ನೋಡ್ತಾ ಏನಾಗುತ್ತೆ, HIV ಪಾಸಿಟಿವ್ ಇರುತ್ತೆ. ಆಗ HIV ಪಾಸಿಟಿವ್ ಅಂತ ಹೇಳೋರು ಅದನ್ನ ನಾನು ದೊಡ್ಡ ಪಾಪ ಶೀಸ್ ಎಮೋಷನಲ್. 6 ತಿಂಗಳಾಗಿದೆ, ಮದುವೆ ಆಗಿದೆ, ಏನ್ ಮಾಡ್ಬೇಕು ನನ್ನ ಗಂಡನಿಗೆ? ನನ್ನ ಗಂಡ ನಾನು ಒಟ್ಟಲ್ಲಿ ಬದುಸ್ಕೋಬೇಕು ಅಂತ ಹೇಳ್ತಾರೆ. ಒಂಥರ ಸತಿ ಸಾವಿತ್ರಿ ತರ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಅವನಿಗೆ ಅವಾಗ ಒಂದು ಬ್ಲಾಕ್ ಆಗಿರುತ್ತೆ ಕರೋನಾ ಆಟದಲ್ಲಿ. ಅದಕ್ಕೆ ಆಂಜಿಯೋಪ್ಲಾಸ್ಟಿ ಮಾಡ್ತೀನಿ. ಆಂಜಿಯೋಪ್ಲಾಸ್ಟಿ ಮಾಡಿದಾಗ ಇವತ್ತು ಅವರು ಫಾಲೋ ಅಪ್ ಬರ್ತದೆ. 15 ವರ್ಷ ಆಗಿದೆ. ಇಬ್ಬರು ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾರೆ. ಅವ್ರ ಮಗನೂ ಇದ್ದಾರೆ, ಮಗಳು ಇದ್ದಾರೆ, ಇಬ್ರು ನೆಗೆಟಿವ್ ಇದ್ದಾರೆ. ಸೊ ಅದು ನನಗೆ ಒಂದು ಫಸ್ಟ್ ಕೇಸ್ ಆಯ್ತು. ಅದನ್ನ ಮಾಡ್ತಾ ನನಗೇನಾಯಿತು, ನನ್ನ ಹೆಸರಿನಲ್ಲೇ HIV ಕೇಸಸ್ ಎಲ್ಲ ರೆಫರ್ ಶುರುವಾಯಿತು. ತಮಿಳುನಾಡು ಆಗಿರ್ಲಿ, ಆಂಧ್ರ ಪ್ರದೇಶ ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ಆಲ್ ಓವರ್ ಇಂಡಿಯಾದಿಂದ ಎನಿ ಹಾರ್ಟ್ ಅಟ್ಯಾಕ್ ಪೇಷಂಟ್ ನಮ್ಮ ಹತ್ರ ಬರ್ತಾರೆ. ಆಂಜಿಯೋಪ್ಲಾಸ್ಟಿ ಮಾಡ್ತೀವಿ, ಆಂಜಿಯೋಗ್ರಾಮ್ ಮಾಡ್ತೀವಿ, ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ ಅವರಿಗೆ. ಸೊ ಇದನ್ನೇನಾಯ್ತು, ಆಲ್ಮೋಸ್ಟ್ ಈಗ 1000 ಕೇಸ್ ಆಯ್ತು. 1000 ಕೇಸಸ್ ನಾನೇನು ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ವಾಷಿಂಗ್ಟನ್ DC ನಲ್ಲಿ ಪ್ರೆಸೆಂಟ್ ಮಾಡಿದೆ, ಲಂಡನ್ ನಲ್ಲಿ ಪ್ರೆಸೆಂಟ್ ಮಾಡಿದೆ, ದುಬೈನಲ್ಲಿ ಪ್ರೆಸೆಂಟ್ ಮಾಡಿದೆ. ಆಲ್ಮೋಸ್ಟ್ 10 ಕಂಟ್ರೀಸ್ ಅಲ್ಲಿ ಕೇಸಸ್ ಬರುತ್ತೆ. ಬೇಸ್ಟ್ ಇಂಟರ್ನ್ಯಾಷನಲ್ ಅವಾರ್ಡ್, ಇಂಟರ್ನ್ಯಾಷನಲ್ ಪೇಪರ್, ನ್ಯಾಷನಲ್ ಅವಾರ್ಡ್, ಎಲ್ಲ ಅವಾರ್ಡು ಬರ್ತಿದ್ದಕ್ಕೆ. ಸೊ ಒನ್ ಆಫ್ ದಿ ಹೈ ಇಂಡೆಕ್ಸ್ ಜನರಲ್ ಪ್ರೆಸೆಂಟೇಷನ್ ಆಯ್ತು. ಈಗ ಲಾಸ್ಟ್ 3 ಮಂತ್ಸ್ ಆಲ್ಸೋ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಇದಕ್ಕೆ ಬೆಸ್ಟ್ ಅವಾರ್ಡ್ ಬಂತು ಈ ಪೇಪರ್ಗೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ, ವರ್ಲ್ಡ್ ಏಜ್ ಡೇ ನಲ್ಲೂ ಚೀಫ್ ಮಿನಿಸ್ಟರ್ ಕೂಡ ಇದಕ್ಕೆ ಫೆಲಿಸಿಟೇಟ್ ಮಾಡಿದ್ರು. ಸೊ ಅದಕ್ಕೆ ನಾವೇನ್ ಹೇಳ್ಬೇಕು ಅಂತ ಹೇಳಿದ್ರೆ, ಯಾರೇ ಒಬ್ರು ಬರಲಿ, ಪೇಷಂಟ್ ಆಗಲಿ ಯಾರೇ ಒಬ್ರು ಬರಲಿ, ಎಮರ್ಜೆನ್ಸಿನಲ್ಲಿ ಬರ್ತಾರೆ. ಎಮರ್ಜೆನ್ಸಿನಲ್ಲಿ ಬಂದಾಗ ಅವ್ರಿಗೆ ಉತ್ತಮವಾದ ಟ್ರೀಟ್ಮೆಂಟ್ ಕೊಟ್ಟರೆ ಏನಾಗುತ್ತೆ, ಈಗ ನಮ್ಮಲ್ಲಿ ಬರೋರೆಲ್ಲ ಕಡು ಬಡವ್ರೆ, ಯಾರು ದುಡ್ಡಿರೋರಂತೂ ಯಾರು ಬರೋದಿಲ್ಲ. ಕಡು ಬಡವರು ಬರ್ತಾರೆ, ಅವರಿಗೆ ಉತ್ತಮವಾದ ಟ್ರೀಟ್ಮೆಂಟು, ಉತ್ತಮವಾದ ಏನೇ ಆಗಲಿ ಕೊಟ್ರೆ ಆ ಕುಟುಂಬ ಬದುಕುತ್ತೆ, ಆ ಕುಟುಂಬ ಜೊತೆ ಮಕ್ಕಳು ಕೂಡ ಬದುಕ್ತಾರೆ. ಸೊ ಹಂಗಾಗಿ ನಾವೇನ್ ಮಾಡಿದ್ರೆ, ನಮ್ಮ ತಾಯಿ ಹೆಸರಲ್ಲಿ ವರಲಕ್ಷ್ಮಮ್ಮ ಚಾರಿಟಬಲ್ ಫೌಂಡೇಶನ್ ಅಂತ ಮಾಡಿ ನಮ್ಮ ಊರಲ್ಲಿ ಪ್ರತಿ ಭಾನುವಾರ ನಾನು ಊರಿಗೆ ಹೋಗ್ತೀನಿ. ನಮ್ಮ ಹಳ್ಳಿ ಜನಗಳು ಬರ್ತಾರೆ, ಅವ್ರಿಗೆ BP ಆಗಲಿ, ಶುಗರ್ ಏನೇ ಒಂದು ಫ್ರೀ ಟ್ರೀಟ್ಮೆಂಟ್ ಮಾಡೋದು. ಆಂಜಿಯೋಗ್ರಾಮ್ ಬೈಪಾಸ್ ಸರ್ಜರಿ ಜೈದವಲ್ಲಿ ಕರ್ಕೊಬಾರದು, ಫ್ರೀ ಆಗಿ ಮಾಡೋದು. ಮತ್ತೆ ಅವ್ರಿಗೆ ಕೃಷಿಗಳು ಮಾಡೋದು, ಅವ್ರೇನಿರ್ಬೇಕು ಮಾಡೋದು. ಸೊ ಇದು ನನ್ನ ಧ್ಯೇಯ. ಹಂಗಾಗಿ ಮೇಡಮ್ ಅವರು ಕೂಡ ನಮ್ಮ ಊರಿಗೆ ಆಹ್ವಾನಿಸಿದ್ವಿ. ಅವಾಗ ಒಂದು ವಾರದಲ್ಲಿ 25,000 ಜನ ನಾವು ಸ್ಕ್ರೀನ್ ಮಾಡಿದೆ. ECG ಆಗಿರ್ಬೋದು, ಎಕೋ ಆಗಿರ್ಬೋದು, ಲಿಪಿಡ್ ಪ್ರೊಫೈಲ್ ಎಲ್ಲಾ ರೀತಿಯಲ್ಲಿ ಟೆಸ್ಟ್ಗಳು ಮಾಡ್ತೀವಿ ಫ್ರೀ. 25,000 ಜನ ಒಂದು ವಾರದಲ್ಲಿ. ಸೊ ಮೇಡಮ್ ಅವರು ಬಂದಿದ್ರು. ಸೊ ಅದಕ್ಕೆ ನಾವು ವರಲಕ್ಷ್ಮಮ್ಮ ಆಚಾರ್ಯರು ನಮ್ಮ ತಾಯಿ ಹೆಸರಲ್ಲಿ, ಯಾಕೆಂದ್ರೆ ನಮ್ಗೆ ಎಜುಕೇಶನ್ ಕಲಿಲ್ಲ, ಸಂಸ್ಕಾರ ಕಲಿಸೋದು. ಆಯಮ್ಮ ಹೆಸರಲ್ಲಿ ಈ ಫೌಂಡೇಶನ್ ಮಾಡ್ಕೊಂಡು ನಾನು ಕೂಡ ಪ್ರತಿ ಭಾನುವಾರ ಆಗಿರ್ಬೋದು, ರಜಾ ದಿನಗಳಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡೋದು. ಕೊನೆಗೆ ನಾನು ರಿಟೈರ್ಡ್ ಆದ್ಮೇಲೆ ಒಂದು ಆಶ್ರಮ ಕೂಡ ಕಟ್ಟಬೇಕು ಅಂತ ನನ್ನ ಪ್ಲಾನ್ ಇದೆ. ನಮ್ಮ ಹೆಸರು ಆಶ್ರಮ ಕಟ್ಟು ಯಾವುದೇ ಕಡೆ ಬರೋ ಜನ ಬಂದು ಅವ್ರಿಗೆ ಉತ್ತಮ ಸೇವೆ ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ. ಹಾಗೆ ನಾನು ಹೇಳಿದೆ, ನಾನು ಇಂಗ್ಲೀಷ್ ಕಲ್ತವನಂತ ಅಲ್ಲ, ನಾನು ಸ್ಲೇಟು ಬಲ್ಪ ಹೋಗ್ತಾನೆ. 4 ಕಂಟ್ರೀಸ್ ಕಲ್ತು ನನಗೆ ಫೆಲೋ ಆಫ್ ರಾಯಲ್ ಕಾಲೇಜ್ ಆಫ್ ಫಿಸಿಷಿಯನ್ ಅಂತೇಳಿ FRCP ಅಂತ ಹೇಳ್ಬಿಟ್ಟು ಲಂಡನ್ನು, ಐರ್ಲೆಂಡು, ಎಡಿನ್ಬರ್ಗು, ಗ್ಲಾಸ್ಗೋ, ಈ 4 ಕಂಟ್ರಿ ನನಗೆ FRCP ಕೊಟ್ಟರು. ಈ 4 FRCP ಇಂಡಿಯಾದಾಗ ನಾನು ಒಬ್ಬನೇ ಇರೋದು. ಯಾಕೆ ಕನ್ನಡ ಮೀಡಿಯಂ ಓದೋನು, ಸ್ಲೇಟು ಬಲ್ಪ ಓದೋನು, ಅಂಗನವಾಡಿ ಓದೋನು, MMS. ಸೊ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು.
ಪೂರ್ವಜರಿಗೂ ವಂದನೆಗಳನ್ನು. Research and teaching set high standards in cardiology care. Let's celebrate the remarkable journey and outstanding contribution to the medical field with the prestigious national title at the Indian Medical Awards 2026.